ನಿತೇಶ್ ಎಸ್ಟೇಟ್ಸ್ ಮೇಲೆ ದಾಳಿ ಆದಾಗ ಅವರಿಗೆ ಅಲ್ಲಿ ಅವಮಾನ ಮಾಡಿದ್ರು ನಿತೇಶ್ ಎಸ್ಟೇಟ್ಸ್ನ ಅಧಿಕಾರಿಗಳು ಅನ್ನೋದು ಅದು ನಿಜನಾ ಸರ್? ನಿತೇಶ್ ಎಸ್ಟೇಟ್ಗೆ ನಾನು ಪೇಪರಲ್ಲಿ ನೋಡಿದ್ದೆ, ಇದನ್ನು ನೋಡಿದ್ದೆ. ನಿತೇಶ್ ಎಸ್ಟೇಟ್ನವರು ಹೈಕೋರ್ಟ್ಗೆ ಹೋಗಿದ್ದಾರೆ ಅಂತ, ಹೈಕೋರ್ಟಲ್ಲಿ ಅವ್ರಿಗೆ ಚೀಮಾರಿ ಹಾಕಿದ್ರು ಅಂತ ಸುದ್ದಿ. ಅಧಿಕಾರಿ ಏನು ಮಾಡಿದಾರೋ ಅದು ಕರೆಕ್ಟ್ ಆಗಿದೆ, ಹೋಗಿ ಫಸ್ಟ್ ದುಡ್ಡು ಕಟ್ಟಿ ಅಂತ ಹೇಳಿದ್ದಾರೆ ಅಂತ ಸುದ್ದಿ. ರವಿ ನನಗೆ ಅದನ್ನು ಹೇಳಿದರು, ನೀವು ಹೈಕೋರ್ಟ್ಗೆ ಹೋಗಿದ್ದಾರೆ, ಹೈಕೋರ್ಟ್ ಚೀಮಾರಿ ಹಾಕಿ ಇದು ಕಟ್ಟಿ ಅಂತ ಹೇಳಿದ್ದಾರೆ ಅಂತ. ಕೋಲಾರದಲ್ಲಿ ಅವ್ರು ರೇಡ್ ಮಾಡಿದಾಗ ಒಂದು ಕಂಪನಿ ಮೇಲೆ ಅವರು ಇವ್ರ ಮೇಲೆ ರವಿ ಅವ್ರ ಮೇಲೆ ಏನಾದರೂ ಪ್ರೆಷರ್ ಮಾಡಿದ್ರಾ, ಬೆದರಿಕೆ ಒಡ್ಡಿದ್ರಾ? ಅದಾದ ನಂತರ ನೀವು ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರೆ ಆ ಥರದ್ದು ಏನಾದರೂ ನಿಮ್ಮ ಗಮನಕ್ಕೆ ಬಂದಿತ್ತಾ? ಅದಲ್ಲದೆ ನೀವು ಹೇಗೆ ಅಲ್ಲ ಆ ಥರದ್ದು ಹೇಳಿದ್ರಿ, ಬಟ್ ಬೆದರಿಕೆ ಏನಾದರೂ ಇತ್ತಾ ಅಂತ? ಬೆದರಿಕೆ ಇದೆ ಅಂತ ಸುದ್ದಿ ಬಂದಾಗಲೇ ನಾನು ಹೇಳಿದ್ದು, ನೀವು ಚೀಫ್ ಸೆಕ್ರೆಟರಿಯನ್ನು ಭೇಟಿ ಮಾಡಿ ನಿಮ್ಮ ದೂರನ್ನು ಹೇಳ್ಕೊಳ್ಳಿ ಅಂತ. ಚೀಫ್ ಸೆಕ್ರೆಟರಿನ ಭೇಟಿ ಮಾಡಿ ಮಾಡಿದ್ದೆ, ಚರ್ಚೆ ಮಾಡಿದ್ದೆ ಅಂತ ಹೇಳಿರ್ಬೋದು. ಅದೇ ಇದನ್ನ ಅದಾದ್ಮೇಲೆ ಯಾವ ಇದನ್ನು ಏನು ಹೇಳಿರಲಿಲ್ಲ ನನಗೆ. ಆ ಬೆದರಿಕೆ ಬಗ್ಗೆ ನೀವು ಚೀಫ್ ಸೆಕ್ರೆಟರಿಗೆ ಹತ್ರ ಮಾತಾಡಿದ್ರೆ? ನಾನು ಯಾರ ಹತ್ರನೂ ಅವ್ರು ಇದರ ವಿಷಯದಲ್ಲಿ ಮಾತಾಡಿಲ್ಲಪ್ಪ. ಯಾಕೆ ಸರ್ ಅಷ್ಟು ಬೆದರಿಕೆ ಇದ್ದಾಗಲೂ ಕೂಡ ಈಗ ನೀವು ಅದ್ರ ಬಗ್ಗೆ ಮಾತನಾಡ್ಬೋದಿತ್ತು, ಸೀನಿಯರ್ ಪೊಲೀಸ್ ಆಫೀಸರ್ಸ್ಗೆ ಹೇಳ್ಬೋದಿತ್ತು ಈ ತರ ತಮ್ಮ ಅಳಿಯನ್ಗೆ ಬೆದರಿಕೆ ಬರ್ತಾ ಇದೆ ಅಂತ. ನಾನು ಅಂಥ ವಿಷಯಗಳನ್ನೆಲ್ಲ ನಾನು ಇನ್ವಾಲ್ವ್ ಆಗಿ ಅವ್ರಿಗೆ ಹೇಳಿದ್ದು, ನಾನು ಸಜೆಸ್ಟ್ ಮಾಡಿದ್ದೆ, ದಯವಿಟ್ಟು ಅಂತ ಏನಾದರೂ ನಿಮ್ಗೇನಾದರೂ ಯಾರಾದರೂ ಬೆದರಿಕೆ ಹಾಕಿದ್ರೆ ಅಥವಾ ನಿಮಗೇನಾದರೂ ಇಂಥ ಡೌಟ್ಫುಲ್ ಕೇಸ್ ಬಂದರೆ ದಯವಿಟ್ಟು ನೀವು ನಿಮ್ಮ ಸೀನಿಯರ್ ಆಫೀಸರ್ಸ್ಗೆ ಗಮನಕ್ಕೆ ತರಬೇಕಾದ ನಿಮ್ಮ ಕರ್ತವ್ಯ, ದಯವಿಟ್ಟು ತರಬೇಕು ಅಂತಲೇ ಹೇಳಿದ್ದೆ ನಾನು. ಇವಾಗ ತಗೊಂಬನ್ನಿ ನೀವು ಕಂಪ್ಲೇಂಟ್ ಕೊಡಿ ಅಂತ ನಾನಿಲ್ಲ, ನಿಮ್ಮ ಅವಾಗ ಇದನ್ನು ಗಮನಕ್ಕೆ ತರಬೇಕಾದ ನಿಮ್ಮ ಕರ್ತವ್ಯ ಆಗ್ತದೆ. ಪ್ರಿಕಾಷನರಿ ಮೆಜರ್ ಯು ಹ್ಯಾವ್ ಟು ಡೂ ಇಟ್ ಅಂತ ಹೇಳಿದ್ದೆ. ಬೆಂಗಳೂರಿಗೆ ಬರಲಿಕ್ಕೆ ಅವ್ರಿಗೂ ಕೂಡ ಇಷ್ಟ ಆಯ್ತು. ಹೌದೌದು, ಅವ್ರ ಇಷ್ಟದ ಮೇಲೇ ನಾವು ಬೆಂಗಳೂರಿಗೆ ಹಾಕಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಚೀಫ್ ಮಿನಿಸ್ಟರ್ನ. ಸರ್, ಇತ್ತೀಚೆಗೆ ಕೆಲವು ಬಿಲ್ಡರ್ಗಳು ನಿಮ್ಮ ಜೊತೆ ಮಾತನಾಡಿದ್ರು, ನಿಮ್ಮ ಅಳಿಯನ್ಗೆ ಒಂದು ಸ್ವಲ್ಪ ಹೇಳಿ ನಮ್ಮ ಕಂಪ್ನಿಗಳ ಮೇಲೆ ರೇಡ್ ಮಾಡೋದು ಬೇಡ ಅಂತ. ನನಗೆ ಒಂದು ನಿಮಿಷ ಇರಪ್ಪ, ಒಂದು ನಿಮಿಷ ದಯವಿಟ್ಟು. ನನಗೆ ಯಾವ ಕಂಪ್ನಿಗಳವ್ರೂ ಭೇಟಿ ಮಾಡಿಲ್ಲ. ನನ್ನ ವೆಲ್ ವಿಷರ್ನ ಯಾರೋ ಸ್ನೇಹಿತರು ಸುಮ್ಮನೆ ತಮಾಷೆಯಾಗಿ ಮಾತಾಡ್ತಾ ನನ್ನ ಹತ್ರ. ಇನ್ನು ಈ ಕುರಿತಾಗಿ ಮಾತನಾಡೋದಕ್ಕೆ ಸ್ವತಃ ಶಾಸಕರಂತ ನಾರಾಯಣ ಸ್ವಾಮಿ ಅವರೇ ನಮ್ಮ ಜೊತೆ ಸಂಪರ್ಕದಲ್ಲಿ. ನಾರಾಯಣ ಸ್ವಾಮಿ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ನೀವು ಕೂಡ ರವಿ ಅವರಿಗೆ, ನಿನ್ನೆ ನಿಧನ ಹೊಂದಿದಂತಹ ರವಿ ಅವರಿಗೆ ಬೆದರಿಕೆಯನ್ನ ಒಡ್ಡಿದ್ರಿ ಕೆಲವು ವಿಚಾರಗಳಲ್ಲಿ ಎನ್ನುವಂತಹ ಆರೋಪ ಈಗ ಅವರ ಮಾವ ಹನುಮಂತರಾಯಪ್ಪರು ಮಾಡ್ತಿದ್ರಿ. ಇದಕ್ಕೆ ತಾವೇನ್ ಹೇಳ್ತಿದ್ದೀರಿ? ರವಿ ಮೃತಪಟ್ಟಂತ ರವಿ ಅವರಿಗೂ ನಿಮ್ಗೂ ಯಾಕೆ ವೈಮನಸ್ಸಿತ್ತು ಅಂತ? ಸರ್, ನಮಗೂ ಅವ್ರಿಗೂ ಯಾವುದೇ ರೀತಿ ವೈಮನಸ್ಸು ಇಲ್ಲ. ನಾವ್ಯಾವತ್ತು ಮುಖಾಮುಖಿ ಆಗ್ಲಿ ದೂರವಾಣಿ ಆಗ್ಲಿ ಒಂದು ಪಕ್ಕದ ಕೂಡ ಬಳಸಿಲ್ಲ. ಬೆದರಿಕೆ ಅನ್ನೋ ಪದ ಯಾವತ್ತೂ ಬಳಸಿಲ್ಲ. ಬೆದರಿಕೆ ಆಗೋದು ಅಗತ್ಯ ಕೂಡ ನನಗಿಲ್ಲ. ಸಾರ್ವತ್ರಿಕ ವಲಯದಲ್ಲಿ ಒಂದು ದೊಡ್ಡ ವಿಚಾರ ಇತ್ತು. ನಿನ್ನೆಯೂ ಕೂಡ ಕೆಲವರು ಆಕ್ರೋಶ ಭರಿತರಾಗಿ ನಿಮ್ಮ ಮನೆಗೆ ಮುತ್ತಿಗೆಯನ್ನು ಹಾಕ್ತಾರೆ, ಏನೂ ವಿಚಾರವಿಲ್ಲದೆ ಈ ರೀತಿಯಾದಂತಹ ಒಂದು ಅನುಮಾನ ಅಥವಾ ಒಂದು ಆರೋಪ ಕೇಳಿ ಬರೋಕ್ ಸಾಧ್ಯವ? ನಾರಾಯಣ ಸ್ವಾಮಿ, ಏನಾಯ್ತು, ಹಿಂದೆ ವರ್ಗಾವಣೆ ಆದಾಗ ನಾನು ಪತ್ರ ಕೊಟ್ಟಿದ್ದೆ ಅಂತ ಹೇಳಿ ಕೆಲವು ವದಂತಿಗಳನ್ನ ವಿರೋಧ ಪಕ್ಷದವರು ಬಿಜೆಪಿ ಹಬ್ಬಿಸ್ತಾ ಇದ್ರು. ನಾನ್ಯಾವತ್ತು ಕೂಡ ವರ್ಗಾವಣೆಗೆ ಮುಂದಾಗಿರ್ಲಿಲ್ಲ. ಒಂದು ಸರಿ ಯಾವ್ದೋ ಬಂಗಾರಪೇಟೆ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಸಾಹೇಬನ್ನ ನಾವು ಭೇಟಿ ಮಾಡಿದ್ವಿ. ಅವತ್ತಾದ್ಮೇಲೆ ತಂದಾದ್ರ ನಾನು ಮುಖ್ಯಮಂತ್ರಿಗಳಲ್ಲಿ ನಾವೆಲ್ಲ ಹೋಗುವಾಗ ಕ್ಯಾಶುಯಲ್ ಆಗಿ ಸಾಹೇಬ್ರೆ ಆದ್ರೆ ಟ್ರಾನ್ಸ್ಫರ್ ಮಾಡ್ಕೊಡಿ ಅಂತೆ. ಅವಾಗ ಅವರು ಇಲ್ಲಪ್ಪ, ಅವ್ರ ಬಗ್ಗೆ ಟ್ರಾನ್ಸ್ಫರ್ ಮಾಡ್ಬೇಕು ಅಂತೇಳಿ ಅವ್ರ ಮಾವ ಸ್ವತಃ ಬಂದು ನಮ್ಗೆ ಅವ್ರಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ರವಿ ಅವರು ಕೂಡ ಮನವಿ ಕೊಟ್ಟಿದ್ದಾರೆ. ನಾನು ಆ ಬಗ್ಗೆ